ನೋಡಿ ಗೈಸ್, ಫೈನಲ್ ರಿಸಲ್ಟ್ ಯಾವ ಥರ ಬಂದಿದೆ ಅಂತ. ಹಾಯ್ ಗೈಸ್, SP ಕುಕಿಂಗ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂತ ಹೇಳಿದರೆ, ಸ್ಪೆಷಲ್ ಆಗಿರೋ ಮೊಟ್ಟೆ ಮತ್ತು ಮೆಣಸಿನ್ಕಾಯಿನ ಬೋಂಡ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಬರೋಣ. ನಾನು ಫಸ್ಟಿಗೆ ಎಂತ ಮಾಡಿದ್ದೆ ಅಂತ ಹೇಳಿದರೆ, ಸ್ವಲ್ಪ ಕಡಲೆ ಹಿಟ್ಟನ್ನ ನೆನೆಸಿ ನೀರೊಳಗೆ ಇಟ್ಟಿದ್ದೆ. ಇದಕ್ಕೆ ಉಪ್ಪು ಖಾರ ಏನೂ ಹಾಕಲಿಲ್ಲ, ಬೆಸ್ಟ್ ಬೇಕಿಂಗ್ ಸೋಡಾ ಹಾಕಿಟ್ಟಿದ್ದೆ. ಅಡುಗೆ ಸೋಡಾ ಹಾಕಿದ್ದೆ. ಇವಾಗ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಈಗ ಈ ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಇದಕ್ಕೆ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ 4 ಸ್ಪೂನ್ ಆಗೋಷ್ಟು ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಈಗ 4 ಮೆಣಸಿನ್ಕಾಯಿನ ತಗೊಂಡಿದ್ದೆ ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣ ಕಲಸಿ ಇಟ್ಟಿದ್ದೆ. ಈ ಥರ ಕಟ್ ಮಾಡ್ಕೋಬೇಕಾಗಿತ್ತು. ಒಂದು 10-15 ನಿಮಿಷ ಇದನ್ನು ಸಪ್ರೇಟಾಗಿ ಇಡಬೇಕಾಗತ್ತೆ. ಈಗ ಈ ಹಿಟ್ಟಿಗೆ ಒಂದೊಂದನ್ನೇ ಕರಡಿ ಇಡಬೇಕಾಗತ್ತೆ ನೋಡಿ. ಈ ರೀತಿ ಇದರಲ್ಲೇ ಕಲಸಿ ಇಡಬೇಕು ನೋಡಿ. ಒಂದೊಂದನ್ನೇ ಕಲಸಿ ಫುಲ್ಲು ಇಡಬೇಕಾಗತ್ತೆ ನೋಡಿ. ಈ ಥರ ಕಲಸಿಟ್ಟಿದ್ದೀನಿ. ಒಂದು 15 ನಿಮಿಷ ಇದರಲ್ಲೇ ಕಲಸಿಡಬೇಕು. ಆಮೇಲೆ ಎಣ್ಣೆ ಬಿಡಬೇಕು. ಎಷ್ಟು ಸಖತ್ತಾಗಿ ಬರುತ್ತೆ ಅಂತ ನೋಡಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ತಾ ಇರ್ತೀರಾ ನೋಡಿ. ಆಮೇಲೆ ರಿಸಲ್ಟ್ನ ಆಮೇಲೆ ತೋರಿಸ್ತೀನಿ ನೋಡಿ ಗೈಸ್, ಫೈನಲ್ ರಿಸಲ್ಟ್ ಯಾವ ಥರ ಬಂದಿದೆ ಅಂತ. ಮತ್ತಷ್ಟು ವಿಡಿಯೋ ಬೇಕಂತ ಹೇಳಿದ್ರೆ SP ಕುಕಿಂಗ್ನ ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. SP ಕುಕಿಂಗ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.